H16 ನ್ಯೂಸ್ ಅರ್ಧೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದಮೇಲೆ ಐತಿಹಾಸಿಕ ಸಮಯದ ವಿಶೇಷ ಸಂಚಿಕೆ 3ರಲ್ಲಿ ವಿಶೇಷವಾಗಿ ನಾವು ಏನು ಟೆಸ್ಟ್ ಕೊಡ್ತಾ ಇದ್ದೀನಿ ಅಂದರೆ, ಈಗಾಗಲೇ ಮೋದಿಯವರು ಭಾಳ ದೊಡ್ಡ ತಪ್ಪುಗಳನ್ನು ಮಾಡಿದರು. ಪ್ರಮಾದ ಅಂದರೂ ಅಡ್ಡಿ ಇಲ್ಲ. ಮೊದಲನೇದಾಗೆ ಕಾರ್ಪೊರೇಟ್ ಕೈಯಲ್ಲಿ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಕೊಟ್ಟಿದ್ದು, ಎರಡನೇದಾಗೆ ನೋಟ್ ಬಂದಿ ಮಾಡಿದ್ದು, ನೋಟ್ ಬಂದಿ ಗೊತ್ತದ, ನಾಣ್ಯ ಅಮಾನ್ಯೀಕರಣ ಮಾಡಿದ್ದು ಅಥವಾ ಡಿಮೊನಟೈಸೇಷನ್ ಮಾಡಿದ್ದು ದುಡ್ಡನ್ನು. ಅದೇ ಕಾಲಕ್ಕೆ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸದೆ ಕೇವಲ ಪ್ರಚಾರಕ್ಕಾಗಿ ದುಡ್ಡನ್ನು ಬಳಸಿದ್ದು. ಇದನ್ನು BJPಯವರಿಗೆ ಅಲ್ಲಗಳಿಬಹುದು, ಅದರ ಸತ್ಯ ಇದೆ. ಈ ಹಿನ್ನೆಲೆಯಲ್ಲೇ ನಮ್ಮ ಮೋದಿಯವರ ಅಂತಾರಾಷ್ಟ್ರೀಯ ಸಾಕಷ್ಟು ತಿರುಗಾಡಿ ಬಂದರೂ ಸಹ ಟ್ರಂಪ್ ಅವ್ರ ಮುಂದೆ ಒಬ್ಬ ಸಣ್ಣ ವ್ಯಕ್ತಿ ಆದರು ಅನ್ನೋದು ಈ ಸಂದರ್ಭದಲ್ಲೇ ಅನಿವಾರ್ಯವಾಗಿ ತಲೆ ತಗ್ಗಿಸುವಂಥ ಪ್ರಸಂಗ ಬಂತು. ಇದರಿಂದಾಗಿ ಟ್ರಂಪ್ ಉತ್ತೇಜಿತರಾದರು. ತಮ್ಮ ವ್ಯಾಪಾರಿ ನೀತಿ, ಸುಂಕದ ನೀತಿಯನ್ನು ಸುಂಕದ ನೀತಿಯಿಂದ ಇಡೀ ಜಗತ್ತನ್ನು ಬಗ್ಗಿಸಬಹುದು ಅನ್ನೋಂಥ ಹುಂಬತನಕ್ಕೆ ಹೇಳಿದ್ರು ಅನ್ನುವಂಥದ್ದು ಇತ್ತೀಚೆಗೆ ನಡೆದಂಥ ಡೆವಲಪ್ಮೆಂಟ್ಗಳು. ಯಾಕೆಂದರೆ ಒಂದು ಮಹಾನ್ ದೇಶ ಭಾರತ, ಅದರ ಪ್ರಧಾನಿಯವರು ನನ್ನ ಮುಂದೆ ಇವತ್ತೇನು ಮಾತಾಡ್ತಾ ಇಲ್ಲ ಅಂದಾಗ ಸಹಜವಾಗಿ ಅವರ ಧ್ವನಿ ರಷ್ಯಾದ ವಿರುದ್ಧ, ಚೈನಾದ ವಿರುದ್ಧ, ಯುರೋಪಿಯನ್ ಯೂನಿಯನ್ಗಳ ವಿರುದ್ಧ ಎಲ್ಲರಿಗೂ ಟ್ಯಾಕ್ಸ್ ಸುಂಕದ ಟ್ಯಾರಿಫ್ ವಾರ್ ಮಾಡಿದರು. ಹೀಗಾಗಿ ಇದು ಮಾಡಿದ್ದು ಒಂದು ರೀತಿಯಿಂದ ಭಾರತಕ್ಕೆ ದೊಡ್ಡ ಅನುಕೂಲ ಆಯ್ತು ಇವತ್ತು ಅನ್ನೋದನ್ನು ಮುಂದೆ ಹೇಳ್ತಾನೆ. ಅದು ಈಗ ಮೊದಲಾದ ಮಾಡಿದ ತಪ್ಪುಗಳು ನೋಡಿ. ಭಾರತದ ಹೇಗೆ ಮಾಡಿದರು, ನಾನು ನಿಲ್ಲಿಸಿದ್ದೀನಿ ಅಂತ ಹೇಳಿದರು. ಒಂದು ಇಂಡೈರೆಕ್ಟಾಗಿ ಭಾರತನ ಭಯೋತ್ಪಾದಕ ದೇಶ ಅನ್ನೋಂಥದ್ದು ಬಿಂಬಿಸಿದರು. ಮೋದಿಯವರಿಗೆ ಕೌಡಿ ಕಾಸಿನ ಕಿಮ್ಮತ್ತು ಕೊಡಲಿಲ್ಲ. ಆದರೆ ಮೋದಿಯವ್ರು ಮಾತ್ರ ಮೌನ ವಹಿಸಿದರು. ಅನಿವಾರ್ಯತೆ ಇತ್ತು ರೀ. ಒಬ್ಬ ಶ್ರೀಮಂತನ ಮುಂದೆ, ಒಬ್ಬ ದೊಡ್ಡ ಶ್ರೀಮಂತ ಮುಂದೆ ಒಬ್ಬ ಬಡವ ಪಾಪ ಏನು ಮಾಡ್ಲಿಕ್ಕೆ ಸಾಧ್ಯ ಅಂಥ ಪರಿಸ್ಥಿತಿ. ಹೀಗಾಗಿ ಮೋದಿಯವರು ತಾವು ಮಾಡಿದ ತಪ್ಪುಗಳಿಂದ ಯಾವುದೋ ಕಾರಣಕ್ಕಾಗಿ ತಲೆ ತೆಗೆಸುವಂಥದ್ದು ಬಂತು. ಇದು ತಪ್ಪಂತ ಹೇಳೋಕ್ಕತ್ತಿಲ್ಲ. ಯಾಕಪ್ಪ ಅಂದರೆ ಸಹಜದ ಒಂದು ನಿರ್ಣಯ ತೆಗೆದುಕೊಳ್ಳೋ ಮುಂದೆ ಒಂದು ದೇಶದ ಪ್ರಧಾನಿಯಾಗಿ ಏನು ತೊಗೊಳ್ಬೇಕು ಅನ್ನುವಂಥದ್ದು. ಯಾಕಂದರೆ ಕಾರ್ಪೊರೇಟ್ ಕೈ ಕೊಟ್ಟಾಗ ಕಾರ್ಪೊರೇಟ್ ತಾವು ಬೆಳಿತಾರೆ ರೀ. ಅವ್ರು ನಮ್ಮನ್ನ ಯಾಕೆ ಬೆಳೆಸ್ತಾರೆ, ಜನಸಾಮಾನ್ಯರು ಯಾಕೆ ಬೆಳೆಸ್ತಾರೆ? ನಮಗಾಗಿ ಇದ್ದವರಲ್ಲ, ಅವ್ರು ಗಂಟು ಮಾಡೋದಕ್ಕಾಗಿ ಇದ್ದವರು. ಇದನ್ನು ಮನಮೋಹನ್ ಸಿಂಗ್ ತಿಳ್ಕೊಬೇಕಾಗಿ ತಪ್ಪು ಮಾಡಿದರು.